ಮಹದಾಯಿ ಯೋಜನೆ ಜಾರಿಗೆ ಅಡ್ಡಗಾಲು ಹಾಕಿದವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಂದು ರೈತ ಸೇನಾ ಕರ್ನಾಟಕ ರಾಜ್ಯ ಅಧ್ಯಕ್ಷ ವೀರೇಶ ಮಠ ಸ್ವಾಮೀಜಿ ಗಂಭೀರವಾಗಿ ಆರೋಪ ಮಾಡಿದರು. ಹುಬ್ಬಳ್ಳಿ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಮಹದಾಯಿ ಯೋಜನೆ ಜಾರಿಗೆ ಈಗಾಗಲೇ ಪರವಾನಗಿ ಪಡೆಯಲಾಗಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಶಾಸಕ ಮಹೇಶ್ ತೆಂಗಿನಕಾಯಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಆದರೆ ಈವರೆಗೂ ಮಹದಾಯಿ ಯೋಜನೆ ಪರವಾನಗಿ ಪತ್ರ ರೈತರಿಗೆ ತಲುಪಿಲ್ಲ. ನಿಮ್ಮ ಪರವಾನಗಿ ದೊರೆತಿದೆ ಎಂದು ಹೇಳಿದವರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಅಥವಾ ಪ್ರಧಾನಮಂತ್ರಿಗಳೇ ಎಂಬುದು 2 ದಿನಗಳಲ್ಲಿ ಬಹಿರಂಗಪಡಿಸಬೇಕು. ಬಹಿರಂಗಪಡಿಸದೆ ಆದಲ್ಲಿ ನಾನು ಜೀವನ ಪರ್ಯಂತ ಕೇಂದ್ರ ಸಚಿವರ ಮನೆಯಲ್ಲಿ ಆಳಾಗಿ ಕೆಲಸ ಮಾಡುವೆ. ಒಂದು ವೇಳೆಯಲ್ಲಿ ಬಹಿರಂಗಪಡಿಸದೆ ಇದ್ದಲ್ಲಿ ಕೇಂದ್ರ ಸಚಿವರು ಅಧಿಕಾರ ತ್ಯಜಿಸಿ ರೈತರ ಮನೆಯಲ್ಲಿ ಕೆಲಸ ಮಾಡಬೇಕು ಎಂದು ಸವಾಲ್ ಹಾಕಿದರು. YK ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಈಗಾಗಲೇ ಮಹದಾಯಿ ಯೋಜನೆ ಬಗ್ಗೆ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡಿಕೊಂತ ಬಂದಿದ್ದೇವೆ. ಮಣ್ಣಿನ ದಿನ ಏನು BJPಯ ಮುಖಂಡರಾದಂಥ ಸನ್ಮಾನ್ಯ ಬಸನಗೌಡ ಯತ್ನಾಳ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ ಅವರು ಅನೇಕ ಮುಖಂಡರು ಕೂಡ ಮಾಧ್ಯಮದ ಒಂದು ಗೋಷ್ಠಿಯಲ್ಲಿ ಮಹದಾಯಿ ಬಗ್ಗೆ ನಮ್ಮ ಆತ್ಮೀಯ ಪತ್ರಕರ್ತರು ಕೇಳಿದಾಗ ಪರವಾನಗಿ ಕೊಟ್ಟಿದ್ದೇ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಅನ್ನುವಂಥದ್ದು ಹೇಳಿದಾಗ, ಅದಕ್ಕೆ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ತಾವೇನಾದರೂ ಪರವಾನಗಿ ಕೊಟ್ಟಿದ್ದಾಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಕೊಡಿ. ನಾವು ನಿಮ್ಮ ಮನೆಯಲ್ಲಿ ಜೋಶಿ ಸಾಹೇಬ್ರ ಮನೆ ಇರ್ಬೋದು, ಮಹೇಶ್ ತೆಂಗಿನಕಾಯಿ ಸಾಹೇಬ್ರ ಮನೆ ಇರ್ಬೋದು, ಅವ್ರ ಮನೆಯೊಳಗೆ ಟಾಯ್ಲೆಟ್ ಅಂತ ಹಿಡ್ಕೊಂಡು ಬಾತ್ರೂಮ್ ಮಟ್ಟನ ಸ್ವಚ್ಛಗೊಳಿಸೋಕೆ ನಾನು ಇಡೀ ಜೀವನನ ಉಪಯೋಗಿಸ್ತೀನಿ ಅಂತೇಳಿ ನೀವು ಬಹಿರಂಗ ಪಡಿಸ್ತಾ ಹೋದ್ರೆ ನಿಮ್ಮ ಅಧಿಕಾರವನ್ನು ಬಿಟ್ಟು ನಮ್ಮ ರೈತರಿಗೆ ಸಗಣಿ ಬಡಿಯೋಕ್ಕೆ ಬರಬೇಕು ಅನ್ನುವಂಥದ್ದು ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಜವಾಬ್ದಾರಿ ಐತಿ ನಮ್ಗೆ. ರೈತರ 4 ಜಿಲ್ಲಾ 11 ತಾಲೂಕಿಗೆ ನೀರು ಕೊಡಿಸ್ಬೇಕನ್ನುವಂಥ ಜವಾಬ್ದಾರಿ ಇದೆ. ಮನೆ ಬಿಟ್ಟಿದ್ದೇವೆ ಮತ್ತು ಸಂಸಾರದಿಂದ ದೂರ ಇದ್ದೇವೆ. ಅನೇಕ ರೀತಿಯಲ್ಲಿ ನಾವು ಈ ಒಂದು ಯೋಜನೆ ಜಾರಿಯಾಗಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ದೇವೆ. ನಿಮಗೆ ಜವಾಬ್ದಾರಿ ಇದ್ದರೆ ನೀವು ಬಿಡುಗಡೆ ಮಾಡಬೇಕು. ಮಾಡದೆ ಹೋದ್ರಂದ್ರೆ 2 ದಿನ ಗಡುವು ಕೊಡ್ತೀವಿ. 2 ದಿನದೊಳಗೆ ಮಾಡಲೇ ಹೋದಂದರೆ ನಾವು 4 ಜಿಲ್ಲಾ 11 ತಾಲೂಕಿನ ಸಮಿತಿ ಎಲ್ಲ ಸದಸ್ಯರನ್ನು ಕೂಡಿಸಿಕೊಂಡು ಒಂದು ಹೋರಾಟಕ್ಕೆ ಆಂದೋಲನಕ್ಕೆ ಇಳಿಬೇಕಾಗ್ತದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ. ತಪ್ಪು ಮಾಡಿದವ್ರ ಬಗ್ಗೆ ಜನರು ತೀರ್ಮಾನ ತಗೊಳ್ಳುವಂತದ್ದು ಇರ್ತದೆ. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.